ಎಲ್ಲರಿಗೂ ವಂದಿಸುತ್ತಾ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಈಗ ನಾವೆಲ್ಲರೂ ನಮ್ಮ ನಾಡಗೀತೆಯನ್ನು ಆಡಿದ್ವಿ. ನಮ್ಮ ಭಾರತ ದೇಶದ ಯಾವುದೇ ಒಂದು ರಾಜ್ಯದಲ್ಲಿ ಇಲ್ಲದೇ ಇರತಕ್ಕಂಥ ಒಂದು ಪುಣ್ಯ ಭೂಮಿ ಕರ್ನಾಟಕದಲ್ಲಿ ಒಂದು ನಾಡಗೀತೆ ಅಧಿಕೃತವಾಗಿದೆ. ಆದ್ರೆ ಒಂದು ನೋವು ಏನಂತ ಹೇಳಿದ್ರೆ, ಇದೇ ನಾಡಲ್ಲಿ ನಮ್ಮ ಕರ್ನಾಟಕನ ರಕ್ಷಣೆ ಮಾಡಬೇಕಾಗಿರೋ ಕರ್ಮ ನಮ್ದಾಗಿದೆ. 16 ವರ್ಷಗಳ ಹಿಂದೆ ಅನೇಕ ಕನ್ನಡ ಪರ ಸಂಘಟನೆ ಅಂತ ಹೇಳ್ಕೊಂಡು ನಾಯಿ ಕೊಡೆಗಳ ರೀತಿ ಸಂಘಟನೆಗಳು ಪ್ರಾರಂಭ ಆದವು. ಎಲ್ರಿಗೂ ಗೊತ್ತಿರ್ಬೋದು. ಆದ್ರೆ ಯಾವುದಾದ್ರೂ ಸಮಸ್ಯೆ ಅಂತಿಮವಾಗಿ ಕೊನೆಗಾಣಿದೆಯಾ ಅನ್ನೋದು ನಾವು ಇವತ್ತು ಯೋಚನೆ ಮಾಡಬೇಕು. ಯಾಕಂದ್ರೆ ಈಗ ನಮ್ಮ ನಾಳವ್ರು ಏನಂತಾರೆ, ನಾವು ಬೇಡವರಾಗಿದ್ರೆ ಮಾತ್ರ ಅವ್ರ ಬೇಳೆಕಾಳು ಬೇಯುತ್ತೆ ಅಂತ. ನಾವು ಕೊಡೋರಾದ್ರೆ ಅಲ್ಲಿಗೆ ಮುಕ್ತಾಯ ಅಂತ. ಹಾಗಾಗಿ ಈ ಕೆಲವು ಜ್ವಲಂತ ಸಮಸ್ಯೆಗಳನ್ನ ಯಾವಾಗಲೂ ಜೀವಂತವಾಗಿಡೋದಕ್ಕೇನೆ ಪ್ರತಿಯೊಬ್ಬರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಏನ್ ನಮ್ಮ ಕರ್ನಾಟಕದಲ್ಲಿ ಈಗ ನಮ್ಮ ಬಾಳಪ್ಪ ಸರ್ ಹೇಳ್ತಾ ಇದ್ರು, ನೆಲ, ಜಲ, ನಾಡು, ನುಡಿ, ಗಡಿ ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡಲ್ಲ ಅಂತ. ಇದನ್ನ ಎಷ್ಟು ವರ್ಷಗಳಿಂದ ನಾವು ಹೇಳ್ತಾ ಇದ್ದೀವಿ ಅಂತ ನೀವೆಲ್ಲ ಯೋಚನೆ ಮಾಡಬೇಕು. ಯಾಕೆ ಅದಕ್ಕೊಂದು ಮುಕ್ತಾಯ ಸಿಗ್ತಾ ಇಲ್ಲ? ಅದನ್ನ ಮುಕ್ತಾಯ ಮಾಡೋದಕ್ಕೆ ನಾವು ಏನ್ ಮಾಡಬೇಕು? ಹಾಗಾಗಿ ಈ ಯಾವುದೇ ಒಂದು ಸಮಸ್ಯೆನ ಫಿನಿಶ್ ಅಂದ್ರೆ ಕ್ಲೈಮ್ಯಾಕ್ಸ್ಗೆ ತಗೊಬಂದು ಮುಗಿಸುವಂತ ಕೆಲಸಕ್ಕೇನೆ ಇವತ್ತು ನಮ್ಮೆಲ್ಲರ ಜನಪ್ರಿಯ ನಾಯಕರು, ಅವರು ಹೋರಾಟ ಅಂದ್ರೇನೆ ಅವ್ರಂದ್ರೆ ಹೋರಾಟ, ಒಂಥರ ಉಕ್ಕಿನ ಮನುಷ್ಯ ಅವರು. ಆದ್ರೆ ನಿಮ್ಮ ಬೆಳಗಾವಿ ಕುಂದಾ ತರಾನೇ ಅವ್ರ ಮನಸ್ಸು. ನಮ್ಮ ಹರೀಶ್ ಸಾರು ಅವರ ನೇತೃತ್ವದಲ್ಲಿ ಇವತ್ತು ಇಲ್ಲಿಂದ ಪ್ರಾರಂಭ ಆಗ್ತಾ ಇರೋದು ಕರ್ನಾಟಕ ರಕ್ಷಣಾ ಟೈಗರ್ಸ್. ಏನಂತ ಹೇಳಿದ್ರೆ, ಈಗ ನಾವು ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಬೆಳವಡಿ ಮಲ್ಲಮ್ಮ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತು ನಮ್ಮ ಅಧಿಕೃತವಾಗಿ ಬೆಳಗಾವಿ ಜಿಲ್ಲೆನಲ್ಲಿ ನಮ್ಮ ಬಾಳಪ್ಪ ಗುಡಿಗೆನಟ್ಟಿ ಅವರ ಒಂದು ನೇತೃತ್ವದಲ್ಲಿ ಅವರು ಮತ್ತು ಅವರ ಇಡೀ ತಂಡ ಇವತ್ತು ಅವರ ಶ್ರಮ ನಮಗೆ ಕಾಣಿಸ್ತಾ ಇದೆ. ಆದ್ರೆ ಈ ಶ್ರಮ ಏನಂದ್ರೆ, ಇಡೀ ಕನ್ನಡ ಪರ, ಕರ್ನಾಟಕದ ಪರ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಅವ್ರ ಶಕ್ತಿ ತುಂಬಿ ನಮ್ಮಂತ ಅನೇಕ ನಾಯಕರನ್ನ ಹುರಿದುಂಬಿಸಿ ಇವತ್ತು ಸ್ಥಾಪನೆ ಮಾಡಿರ್ತಕ್ಕಂಥ ನಮ್ಮ ಕರ್ನಾಟಕ ರಕ್ಷಣಾ ಟೈಗರ್ಸ್. ನನಗೆ ಒಂದು ತುಂಬಾ ಗಾಢವಾದ ಒಂದು ನಂಬಿಕೆ ಇದೆ. ನಮ್ಮ ಹರೀಶ್ ಸರ್ ಇವತ್ತೇನ್ ಪ್ರಾರಂಭ ಮಾಡಿದ್ದಾರೆ ಈ ಸಂಘಟನೆ, ಬಹುಶಃ ಇನ್ನೊಂದು 5 ವರ್ಷಗಳಲ್ಲಿ ಈ ಸಮಸ್ಯೆಗಳಲ್ಲಿ ಕೆಲವಾದ್ರೂ ನಿಂತೋಗ್ತವೆ ಅಂತ ನನಗೊಂದು ನಂಬಿಕೆ ಇದೆ. ಅಂತ ಒಂದು ನಾಯಕತ್ವ ಇವತ್ತು ನಮಗೆ ಬೇಕು. ಅದರಲ್ಲಿ ಏನಂತ ಹೇಳಿದ್ರೆ, ಇವತ್ತು ಇಲ್ಲಿ ಬಂದಿರತಕ್ಕಂಥ ನೀವೇ ಸಾಕ್ಷಿ. ಏನಂದ್ರೆ, ನಮ್ಮ ಸುನೀಲ್ ಕುಮಾರ್ ಅವರು ಮೊದಲನೇದಾಗ ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾಗಿ ಸ್ವಾಗತ ಕೊಡ್ತಾ ಅವ್ರು ಹೇಳ್ತಾ ಇದ್ರು, ನಮ್ಮ ನಾಯಕರು ಯಾವ ರೀತಿ ಏನು ಅಂತ. ಆದ್ರೆ ಗೊತ್ತಿರೋದು ಸಾಸಿವೆ ಕಾಳು. ನಮ್ಮ ಅಧ್ಯಕ್ಷರು ಗೊತ್ತಾಗಬೇಕಾಗಿರೋದು ಬೆಟ್ಟದಷ್ಟು. ಯಾಕಂದ್ರೆ ಯಾವುದೇ ಒಂದು ವ್ಯಕ್ತಿಗೆ ಹಿಂದೆ ನಿಂತು ಸಪೋರ್ಟ್ ಮಾಡೋಂಥವ್ರು ಇವತ್ತು ಎಷ್ಟೋ ನಾವು ನೋಡ್ಬೋದು. ನಮ್ಮ ಕುಟುಂಬಗಳಲ್ಲೇ ಕೂಡ ನಮ್ಗೆ ಯಾರೋ ಸಪೋರ್ಟ್ ಮಾಡೋಂಥವ್ರು ಇರಲ್ಲ. ಸಾರೇನು ಹೇಳ್ತಾರೆ, ನಿನ್ನ ಮನೆಯಿಂದ ನಿನ್ನ ಗೌರವ ಪ್ರಾರಂಭ ಆಗ್ಬೇಕು, ಆಗ್ಲೇ ನೀನು ಸಕ್ಸಸ್ ಕಾಣಕ್ ಸಾಧ್ಯ ಅಂತ ಹೇಳ್ತಾರೆ. ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು, ಬೇರೆ ಏನು ಬೇಡ. ಇವತ್ತು ಇಲ್ಲಿ ಬಂದಿದ್ದೀರಿ, ಎಲ್ಲ ರೀತಿ ನಮ್ಮ ಮಾತಾ ಭಗಿನಿಯರ ಪಾಪ ಅಲ್ಲಿಂದ ನಮ್ಗೆಲ್ಲ ಸ್ವಾಗತ ಕೋರಿ ಅಧ್ಯಕ್ಷರು ಇಲ್ಲಿವರೆಗೂ ಬಂದ್ರು. ನಿಮ್ಮ ಶ್ರಮಕ್ಕೆ ನಮ್ದೊಂದು ನಮಸ್ಕಾರ ಇಲ್ಲಿ. ಹಾಗೆ ಅನೇಕ ದಲಿತ ಪರ ಇನ್ನ ಹಲವಾರು ಸಂಘಟನೆಗಳ ನಾಯಕರಲ್ಲಿ ನಾವು ಕ್ರೋಢೀಕರಣ ಆಗಿದ್ದೀವಿ. ಇದನ್ನೇ ಒಂದು ಉದಾಹರಣೆ ನಮ್ಗೆ ಗೊತ್ತಾಗ್ತಾ ಇದೆ. ಇದು ಖಂಡಿತವಾಗ್ಲೂ ನಾಡು ಮೆಚ್ಚುವಂತ
ಒಂದು ಸಂಘಟನೆ ಆಗೇ ಆಗುತ್ತೆ ನಮ್ಮ ಕರ್ನಾಟಕ ರಕ್ಷಣಾ ಟೈಗರ್ಸ್. ಇದನ್ನು ನಾವು ಬೇರೆ ಯಾವುದೇ ಸಂಘದ ಜೊತೆ ಹೋಲಿಕೆ ಮಾಡೋ ಅಗತ್ಯನೇ ಇಲ್ಲ. ಯಾಕೆಂತ ಹೇಳಿದ್ರೆ ಇದು ವಿಭಿನ್ನ, ಗಟ್ಟಿತನ ಮತ್ತು ನೇರ ನಿಷ್ಠಾವಂತ ಸಂಘಟನೆ ಆಗಿದೆ. ಆಮೇಲೆ ಇವತ್ತು ಏನು ನಮ್ಮ ರಾಜ್ಯ ಸಮಿತಿಯವರೆಲ್ಲ ಇಲ್ಲಿ ಬಂದಿದ್ದೀರಿ, ಪ್ರತಿಯೊಬ್ಬರೂ ಕೂಡ ಸಾರ್ ಅವ್ರ ಜೊತೆಯಲ್ಲಿ ಇದ್ಕೊಂಡು ಈಗ ನನ್ನಂತ ಹಲವಾರು ಜನಕ್ಕೆ ಅವರು ಜೀವನಗಳನ್ನು ರೂಪಿಸ್ಕೊಳ್ಳೋಕೆ ಸಹಾಯ ಮಾಡುವಂತ ಕೆಲಸಗಳನ್ನು ಮಾಡಿದ್ದಾರೆ. ಈಗ ನಾವೆಲ್ಲರನ್ನೂ ನಾವು ಸಂತೃಪ್ತಿ ಮಾಡಕ್ ಆಗಿಲ್ಲ ಅಂದ್ರೂ ಅವ್ರೊಂಥರ ತಾಯಿ ಮನಸ್ಸು. ಈಗ ನಾವು ಏನೇ ತಪ್ಪು ಮಾಡಿದ್ರು ತಾಯಿ ನಮ್ಮನ್ನು ಕ್ಷಮಿಸ್ತಾರೆ. ನಮ್ಮ ಭೂಮಿನ ತಾಯಿಗೆ ಹೋಲಿಸ್ತೀವಿ, ಕ್ಷಮಯ ಧರಿತ್ರಿ ಅಂತ. ನಾವು ಏನೇ ಮಾಡಿದ್ರು ಭೂಮಿ ತಾಯಿ ನಮ್ಮನ್ನ ಹೆಂಗ್ ಸಹಿಸ್ಕೊಳ್ತಾರೋ ಅದೇ ಮನಸ್ಥಿತಿ ನಮ್ಮ ಅಧ್ಯಕ್ಷರಿಗೆ. ಯಾಕಂತ ಹೇಳಿದ್ರೆ ನಾವು ಬಾಳಪ್ಪ ಅವರು ಕರೆ ಮಾಡಿ ಮಾತಾಡಿ ಒಮ್ಮೆ ನಾನು ಅವ್ರನ್ನ ಭೇಟಿ ಮಾಡಿದ್ದೆ, ಬೆಂಗಳೂರಿಗೆ ಬಂದಿದ್ದೆ. ಸೊ ಅವರಲ್ಲಿ ನಮ್ಮ, ಯಾಕಂದ್ರೆ ಸಾರ್ ಯಾವಾಗ್ಲೂ ಹೇಳ್ತಾ ಇರ್ತಾನೆ, ನಾನೊಂದು ಮನುಷ್ಯನ್ ನೋಡಿದ್ರೆ ನಾನು ಹೇಗೆ ಅಂತ ತಿಳ್ಕೊಳ್ತೀನಿ ಅಂತ. ಏನೋ ಗೊತ್ತಿಲ್ಲ, ಅವರಲ್ಲಿ ಆ ಶಕ್ತಿ ಇದೆ. ಒಬ್ಬರ ಮುಖ ನೋಡಿದ್ರೆ ಇವರು ಈ ರೀತಿ ಅಂತ ಅವರು ಒಂದು ಮಾತು ಹೇಳ್ತಾರೆ. ಅದೇ ರೀತಿ ನಮ್ಮ ಬಾಳಪ್ಪ ಗುಡಿಗೆನಟ್ಟಿ ಅವರು ಒಮ್ಮೆ ಬೆಂಗಳೂರಿಗೆ ಬಂದಾಗ ಇವನು ಒಳ್ಳೆ ಹುಡುಗ, ಇವನಲ್ಲಿ ಶಕ್ತಿ ಇದೆ, ಹಾಗಾಗಿ ಇವ್ರಿಗೆ ನಾವು ಸಹಕಾರ ಕೊಡಲೇಬೇಕು ಅಂತ ಅವತ್ತು ಹೇಳಿದ ಮಾತು ನೋಡಿ ಇವತ್ತು ಯಶಸ್ಸು ನಿಮ್ಮ ಮುಂದೆ ಕಾಣಿಸ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬರು, ಮತ್ತೆ ನನಗೆ ಈ ಭಾಗದಲ್ಲಿ ನಮ್ಮ ಅರ್ಜುನ ಗಂಡವಗೋಳ ಅವರು, ಗೋಕಾಕ್ನವರು, ಘಟಪ್ರಭದವರು, ಅವ್ರ ತಂಡ ನನಗೆ ಮೊದಲೇ ಸ್ವಲ್ಪ ಪರಿಚಯ ಇತ್ತು. ಹಾಗಾಗಿ ನಾವು ಹೇಳಿದ ತಕ್ಷಣ ಅವರು ದಲಿತ ಪರ ಚಳುವಳಿಗಳನ್ನು ಮಾಡ್ಕೊಂಡ್ ಬಂದವರು ಸುಮಾರು 20-25 ವರ್ಷಗಳಿಂದ. ಸೊ ನಿಮ್ಗೆಲ್ರಿಗೂ ಗೊತ್ತು, ದಲಿತ ಪರ ಆಮೇಲೆ ಕನ್ನಡ ಪರ ಸೇರೋದು ತುಂಬಾ ಕಷ್ಟ ಈಗಿನ ಕಾಲದಲ್ಲಿ. ಇಬ್ರು ಮನಸ್ಥಿತಿಗಳು ಬೇರೆ, ಆದ್ರೆ ಇವತ್ತು ಎರಡು ಮನಸ್ಸುಗಳು ಒಂದಾಗುವಂತ ಕಾಲ ಬಂದಿದೆ. ಆಮೇಲೆ ಏನ್ ಸಮಸ್ಯೆಗಳು ಹೇಳ್ತಾ ಇದ್ರಲ್ವಾ, ಅದನ್ನು ಕೊನೆಗಾಣಿಸೋ ಕಡೆ ನಾವು ದೃಷ್ಟಿ ಇಡಬೇಕು. ಅದನ್ನ ನಮ್ಮ ರಾಜ್ಯಾಧ್ಯಕ್ಷರು, ಸಂಸ್ಥಾಪಕರು, ಕರ್ನಾಟಕ ರಕ್ಷಣಾ ಟೈಗರ್ಸ್ನ ಸಂಸ್ಥಾಪಕರು ಆ ಕಾರ್ಯ ಮಾಡೇ ಮಾಡ್ತಾರೆ ಅಂತ ನನಗೆ ಖಂಡಿತವಾಗ್ಲೂ ಒಂದು ನಂಬಿಕೆ ಇದೆ. ನೀವೆಲ್ಲರೂ ಸಹಕಾರ ಕೊಡಬೇಕು. ಅದೇ ರೀತಿ ಇಲ್ಲಿ ನೋಡಿ, ಹೆಣ್ಮಕ್ಳು ಪಾಪ ಬಂದಿದ್ದಾರೆ ಇವತ್ತು ಭಾನುವಾರ. ಎಲ್ಲ ನಿಮಗೆ ಪರಿಚಯದವರಿಗೆ ನಮ್ಮ ಸಂಘಟನೆ ಬಗ್ಗೆ, ಅಧ್ಯಕ್ಷರ ಬಗ್ಗೆ ತಿಳಿಸಿ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡುವಾಗ ಇನ್ನೂ ತುಂಬಾ ಅದ್ದೂರಿಯಾಗಿ ತುಂಬಾ ಚೆನ್ನಾಗಿ ಮಾಡೋಣ. ಆಮೇಲೆ ಎಲ್ಲರೂ ಈ ಸಂಘಕ್ಕೆ ಬಾಳಪ್ಪ ಅವ್ರ ಜೊತೆ ಕೈ ಜೋಡಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಈ ನಮ್ಮ ಕರ್ನಾಟಕ ರಕ್ಷಣಾ ಟೈಗರ್ಸು ನೀವೇನು ಇವತ್ತಿಲ್ಲಿ ಬಂದಿದ್ದೀರಿ, ಯಾವ ನಂಬಿಕೆ ಇಟ್ಕೊಂಡು ಬಂದಿದ್ದೀರಿ, ಅದನ್ನ ಖಂಡಿತ ಉಳಿಸ್ಕೊಳ್ಳುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ, ನಮಗೆ ಇಲ್ಲಿ ಕರೆದು ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಚೀಟಿನೂ ಕೊಟ್ಬಿಟ್ರು, ಟೈಮ್ ಕಡಿಮೆ ಇದೆ ಅಂತ. ಕೊನೆಯದು ಒಂದೇ ತುಂಬಾ ಜನ ಕೇಳ್ತಾ ಇದ್ರು, ಟೈಗರ್ಸ್ ಅಂತ ಯಾಕೆ ಇಟ್ಟಿದ್ದೀರಾ, ಕನ್ನಡ ಪರ ಸಂಘಟನೆ ಅಂತ. ನಮ್ಮದು ಬರೀ ಕನ್ನಡ ಪರ ಸಂಘಟನೆ ಅಲ್ಲ, ನಾಡಿನ ಪರ ಸಂಘಟನೆ. ಇಡೀ ನಾಡಿನ ಎಲ್ಲಾ ಜನತೆಗೋಸ್ಕರ ನಾವು ಕರ್ನಾಟಕ ರಕ್ಷಣಾ ಟೈಗರ್ಸ್ ಅಂತ ಹೆಸರಿಟ್ಟಿದ್ದೀವಿ ಅಂತ ಹೇಳ್ತಾ, ನನಗೆ ಅವಕಾಶ ಕೊಟ್ಟಂತ ಎಲ್ರಿಗೂ ನಾನು ಧನ್ಯವಾದಗಳು ಅರ್ಪಿಸ್ತಾ, ಜೈ ಕರ್ನಾಟಕ ಮಾತು.